ಗುತ್ತಿಗೆದಾರರ ಜೊತೆಗೆ ಸಭೆ ನೋಡಪ್ಪ, ಗುತ್ತಿಗೆದಾರರ ಡೆಡ್ಲೈನು ಸಭೆ ಕರೆದಿದ್ದೀನಿ. ನಾನು ಮಾತಾಡ್ತೀನಿ. ನನ್ನ ಬ್ಲಾಕ್ ಮೇಲ್ಗೆಲ್ಲ ನಾನು ಎದುರೋನಲ್ಲ. ಇದೆಲ್ಲ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಬಜೆಟ್ ಏನಿತ್ತು, ಬಜೆಟ್ಗಿಂತ ಜಾಸ್ತಿ ಖರ್ಚು ಮಾಡಕ್ ಅವಕಾಶ ಮಾಡಿಕೊಟ್ಬಿಟ್ಟು ಬಜೆಟ್ ಕೊಟ್ಬಿಟ್ಟಿದ್ದಾರೆ. ಆಯ್ತಾ, ಬಜೆಟ್ ಕೊಟ್ಬಿಟ್ಟಿದೆ. ಈಗ ನಾವು ಅದನ್ನೆಲ್ಲ ಹೆಚ್ಚು ಕಮ್ಮಿ ಕಟ್ತಾ ಇದೀವಿ. ಅವ್ರಿಗೂ ಗೊತ್ತಿದೆ, ಕಾರ್ಪೊರೇಷನ್ ಗೊತ್ತಿದೆ, ನಾವು ಎಷ್ಟು ದುಡ್ಡನ್ನ ಸೆಟಲ್ಮೆಂಟ್ ಮಾಡಿದೀವಿ ಅಂತ ಗೊತ್ತಿದೆ. ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ ಅಷ್ಟನ್ನೆಲ್ಲ ನಾನು ಕೊಡ್ತಾ ಇದ್ದೀನಿ. ಏನ್ ತೊಂದರೆ ಇಲ್ಲ. ಮುಂದಕ್ಕೂ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಬೇರೆ ಅವ್ರ ಲಂಚ ಇವ್ರ ಲಂಚ ಅಂದ್ರೆ ಬರ್ದು ಕೊಡ್ಲಿ. 5 ನಿಮಿಷಕ್ಕೆ ಅವರು ವಿಟ್ನೆಸ್ ಆಗ್ಬೇಕು, ಅವರು ಕೂಡ ಬಂದು ದಾಖಲೆಗಳು ಕೊಡಬೇಕು. ಏನ್ ಬೇಕಾದ್ರೂ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸುಮ್ಮನೆ ಮೀಡಿಯಾಲೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಉತ್ತರ ಸಿಗುದಿಲ್ಲ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಕಿರಣ್ ಮಜುಮ್ದಾರ್ ಅವರು ಮೊನ್ನೆ ಟ್ವೀಟ್ ಮಾಡಿದ್ರು ರಸ್ತೆ ಸರಿ ಇಲ್ಲ ಅಂತ. ಈಗ ಕಿರಣ್ ಮಜುಮ್ದಾರ್ ಈಗ ಅವ್ರು ಹೇಳ್ತಿದ್ದಾರೆ, ಸರ್ ನಮಗೆ ಬೆಂಗಳೂರಿನ 10 ರಿಂದ 15 ರಸ್ತೆ ಕೊಡಿ, ನಾವೇ ಡೆವಲಪ್ ಮಾಡ್ತೀವಿ ಅಂತ. ಬಹಳ ಸಂತೋಷ. ಅವ್ರಿಗೆ ಆಯ್ಕೆ ಮಾಡಿ ಅವ್ರಿಗೆ ಮಾತಾಡಿದ್ದಾರೆ ಸರ್, ಸರ್ಕಾರ ಜೊತೆ ಮಾತಾಡಿಲ್ಲ, ಮಾತಾಡೋದು ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕು ಅಂದ್ಬಿಟ್ಟು ಅವ್ರನ್ನು ಕರೆಸ್ತೀನಿ. ಅವರು ಬರ್ತ್ಕೊಳ್ಳಿ, ಅವರೇ ಡೆವಲಪ್ಮೆಂಟ್ ಮಾಡಿ ಪಾಲಿಸ್ತಾರೆ. ಕೊಡ್ತೀರಾ ಸರ್? ಖಂಡಿತ ಕೊಡ್ತೀವಿ. ಒಂದು ನಿಮಿಷ ಪ್ಲೀಸ್. ಎಲ್ಲ ಸುದ್ದಿ ಮಾಧ್ಯಮ